श्रीगुरुभ्यो नमः। हरिः ओम्। ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशनलिङ्गं तत्प्रणमामि सदा शिवलिङ्गम् सर्वसुगन्धिसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् ಸಾಕಲ್ಲ ಆಂಟಿ? ಹೇಳಿ ಮೂರಿದೆ ಹೇಳ್ಬಿಡು. ಓಕೆ. ಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ पूजितलिङ्गं सुरवन पुष्प सदाचितलिङ्गं परमपरं परमात्मकलिङ्गं तत्प्रणमामि सदा शिवलिङ्गं लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते. ವೆರಿ ಗುಡ್. Thank you, aunty. ಥ್ಯಾಂಕ್ ಯು. Thank you. ಫಸ್ಟ್ ಇಲ್ಲಿ ಲಿಂಗಾಷ್ಟಕಂ ಅಂದ್ರು. ಇಲ್ಲಿ ಲಿಂಗ ಅಂದ್ರೆ ಯಾವುದು? ನಮಗೆ ಗೊತ್ತಿರೋದು ಶಿವಲಿಂಗವೇ ಲಿಂಗ ಅಂತ ತಗೊಂಡಿದ್ದು ಕರೆಕ್ಟ್. ಬಟ್ ಈ ಲಿಂಗ ಅನ್ನೋದಕ್ಕೆ ಗುರುತು ಅಂತಾನೂ ಇದೆ. ಯಾವುದನ್ನಾದ್ರೂ ಗುರ್ತಿಡಬೇಕು ಅಂದ್ರೆ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಲಿಂಗ ಏನು? ಬಟ್ಟೆ ಒಣಗಿರೋದು ಹಾರ್ತಾ ಇದೆ, ಗಿಡದ ಎಲೆ ಎಲ್ಲ ಟ್ರೀಸ್ ಎಲ್ಲ ಲೀವ್ಸ್ ಎಲ್ಲ ಅಲ್ಲಾಡ್ತಿದೆ, ಸೊ ದಟ್ ಈಸ್ ಲಿಂಗ. ಇವಾಗ ಅದೇ ರೀತಿ ಪರಮಾತ್ಮ ಇದಾನೆ ಅನ್ನೋದಕ್ಕೆ ಲಿಂಗ ಯಾರು? ಮೇನ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸುಪ್ರೀಂ ಯಾರು ಅಂದ್ರೆ ಮನುಷ್ಯ, ಹ್ಯೂಮನ್ ಬೀಯಿಂಗ್. ಆ ಮೈಂಡ್ ಇದೆಯಲ್ಲ, ಆ ಮೈಂಡ್ ಇವಾಗ ಲಿಂಗ ಆಕ್ಚುಲಿ. ಅದರಲ್ಲಿ ಏನಾಗುತ್ತೆ, ಬ್ಯೂಟಿಫುಲ್ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ. ಆದ್ರೆ ಒಂದು ಪ್ರಾಬ್ಲಮ್ ಇಲ್ಲಿ ಏನಾಗತ್ತೆ ಅಂದ್ರೆ, ಅದಕ್ಕೆ ತಮಾಷೆಗೆ ಹೇಳ್ತಾರೆ, ಈ ಮನಸ್ಸು ಅನ್ನೋದಕ್ಕೆ ಎರಡು, ಇದೊಂದು ಸರ್ಪದ ತರ ಎರಡು ಕಡೆ ಬಾಯಿ ಅಂತಾರೆ, ತಮಾಷೆಯಾಗಿ ಹೇಳ್ತಾರೆ. ಯಾಕೆಂದ್ರೆ ಒಂದು ಭೋಗದ ಕಡೆ ಹೋಗುವಾಗ ಇವನ್ನ ಮ್ಯಾನಿಫೆಸ್ಟ್ ಮಾಡೋದು ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಸರಿಯಾದ ದಾರಿಲಿ ಹೋದ ತಕ್ಷಣ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡುತ್ತೆ ಮೈಂಡ್. ಅದಕ್ಕೆ ಮನೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಅಂತ. ಅದೇ ಮನಸ್ಸು ನಿಮ್ಮನ್ನ ಕಂಪ್ಲೀಟ್ ಆಗಿ ಇಂಡಿವಿಜುವಾಲಿಟಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಬೇಕಾದ್ರೆ.
ಎಷ್ಟೆಷ್ಟು ಮೈಂಡ್ ಗೆ ಮಾಡ್ತಿರೋ ಯು ಬಿಕಮ್ ಮೋರ್ ಇಂಡಿವಿಜುವಲ್, ಇನ್ನೂ ಸ್ಟ್ರಾಂಗ್. ನಾನು ಹಿರಣ್ಯಕಶಿಪು ತರ ಜೋರಾಗಿ ಆಗ್ಬಿಡ್ತೀವಿ ನಾವು. ಸೊ ಅದೇ ಇಲ್ದಿದ್ರೆ ಅದೇ ನೋಡಿ ಅವನ ಮಗನೇ, ಅವನು ನಾನುವನ್ನೇ ಹಿಡ್ಕೊಂಡು ಕೃಷ್ಣನೇ ಹಿಡ್ಕೊಂಡ್ಬಿಟ್ಟ, ವಿಷ್ಣುನ ಏನಾಗ್ಬಿಟ್ಟ ಅಂದ್ರೆ ವ್ಯಾಪಕ ಭಾವ. ಸೊ ಎಲ್ಲದಕ್ಕೂ ಮೈಂಡ್ ಇಲ್ಲಿ ಏನ್ ಮಾಡಿದ್ರು ಅದಕ್ಕೋಸ್ಕರ ನಮಗ ಹೊರಗಡೆ ನೋಡೋದಕ್ಕೆ ಶಿವನಿಗೆ ಒಂದು ಲಿಂಗ ಅಂತ ಹೇಳಿದ್ರು. ಅಂದ್ರೆ ಪರಮಾತ್ಮ ಯಾರು ಎಲ್ಲ ಕಡೆನೂ ಇದಾನೋ, ಸರ್ವವ್ಯಾಪಕ, ಎಲ್ಲ ಮ್ಯಾನಿಫೆಸ್ಟ್ ಆಗಿರೋನನ್ನ ಹೌ ಟು ಕಾಗ್ನೈಸಿಂಗ್ ವಿತ್ ಅವರ್ ಐಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಏನ್ ಮಾಡಿದ್ರು, ಒಂದು ಲಿಂಗಾಕಾರ ಕೊಟ್ರು. ಇಲ್ಲಿ ಒಂದು ಅಡ್ವಾಂಟೇಜ್ ಮಾಡಿದ್ದಾರೆ. ಆ ಲಿಂಗ ಗಂಡ ಹೆಣ್ಣ ನಾವು ಬೇಕಾದ್ರೆ ಹೇಳ್ಬೋದು, ಶಿವನಿಗೆ ಪ್ರತೀಕ ಅಂತ ಗಂಡು ಅಂತ ಮಾಡಿ. ಸರಿಯಾಗಿ ನೋಡಿದ್ರೆ ಚೈತನ್ಯಕ್ಕೆ ಗಂಡು ಹೆಣ್ಣು ಎರಡೂ ಇಲ್ಲ. ಎಲ್ಲ ಇರೋದು ಸ್ಥೂಲ ಶರೀರ ಬಂದ್ ಮತ್ತೆ ಅದಕ್ಕೆ ಮುಂಚೆ ಇರೋದು. ಸೊ ಇವಾಗ ಹೇಳ್ತಾರೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ. ಬ್ರಹ್ಮ, ಮುರಾರಿ ಅಂದ್ರೆ ವಿಷ್ಣು, ಸುರ ಅಂದ್ರೆ ದೇವತೆಗಳು. ಅವರು ಎಲ್ಲರೂ ಏನ್ ಮಾಡ್ತಾರೆ, ಆಸೆ ಪಡ್ತಾರೆ. ಯಾಕೆ ಆಸೆ ಪಡ್ತಾರೆ ಪೂಜೆ ಮಾಡಕ್ಕೆ ಅಂತಂದ್ರೆ, ಅವರವರಿಗೆ ಏನು ಬೇಕೋ ಅದು ಅವ್ರಿಗೆ ಏನಾಗತ್ತೆ ಸಿಗೋದ್ರಿಂದ ತುಂಬಾ ಸಂತೋಷ. ಅದು ಇನ್ಫ್ಯಾಕ್ಟ್ ಪುರುಷಾರ್ಥ ಹಾಕೋಕ್ಕೂ ಪರಮಾತ್ಮ ತಾನೇ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಇವರು ಎಲ್ಲರಿಂದಲೂ ಪೂಜಿಸಲ್ಪಡ್ತಾನೆ. ಅವನು ಹೇಗಿದೆ, ಈ ಲಿಂಗ ಹೇಗಿದೆ, ನಿರ್ಮಲ ಭಾಸಿತ ಶೋಭಿತ ಲಿಂಗಂ, ಎಫಲ್ಜೆಂಟ್ ಅದು. ಅದಕ್ಕೆ ಹೇಳ್ತಾರಲ್ಲ, ಮನೋ ಇದನ್ನ ದಾಟೋದ್ ಬಹಳ ಕಷ್ಟ. ಮನಸ್ಸೇ ನಾನು ಅಂತ ಕಾಣಿಸುತ್ತೆ ನೋಡೋರಿಗೆ ಅಲ್ವಾ, ಬುದ್ಧಿನೇ ನಾನು. ಮನೋಮಯ ಕೋಶ, ವಿಜ್ಞಾನಮಯ ಕೋಶ ತುಂಬಾ ದಾಟೋದ್ ಬಹಳ ಕಷ್ಟ. ಯಾಕೆಂದ್ರೆ ಅದ್ರ ಪ್ರಕಾಶ ಎಷ್ಟಿರುತ್ತೆ ಅಂದ್ರೆ ನಮ್ಗ್ ಗೊತ್ತಾಗೋದೇ ಇಲ್ಲ. ಇವಾಗ ನಾವು ಹೇಳ್ತಿಲ್ಲ, ಇವತ್ತು ಪೌರ್ಣಮಿ ಅಲ್ವಾ, ಚಂದ್ರನ ಪ್ರಕಾಶ ಏನಾದ್ರು ಮೋಡ ಅಡ್ಡಿ ಇಲ್ದಿದ್ರೆ ಕಾಣಿಸಿದ್ರೆ ಎಷ್ಟು ಪ್ರಕಾಶ ಕಾಣಿಸುತ್ತೆ. ಬಟ್ ಖಂಡಿತ ಅದರ ಪ್ರಕಾಶ ಅಲ್ಲ ಅಂದ್ರೆ ನಂಬೋಕಾಗತ್ತ? ಯಾವ್ದಾದ್ರು ಒಂದ್ ಮಗು ನಂಬತ್ತಾ? ಅಲ್ಲಿ ಏನು ಲೈಟ್ ಇಲ್ಲ ಅದಕ್ಕೆ ಅಂತಂದ್ರೆ they cannot believe. ಆದ್ರೆ ಅಷ್ಟು ಚೆನ್ನಾಗಿ ಅದು ಮನಸ್ಸಿನ ತರ. ಈ ಚಂದ್ರ ಈ ಮನಸ್ಸಿನ ಪ್ರತೀಕ ಅವನು. ಹಾಗೆ ಹೇಳ್ತಾರೆ. ಬಟ್ ಈ ಲಿಂಗ ಏನು ಮಾಡುತ್ತೆ, ಯಾವುದಕ್ಕೋಸ್ಕರ ಈ ಮನಸ್ಸನ್ನ ಕೊಟ್ಟಿದ್ದಾನೆ? ಜನ್ಮ ದುಃಖ ವಿನಾಶಕ ಲಿಂಗಂ. ನಾ ಯಾಕೆ ಮನಸ್ಸಿಗೆ ಇದನ್ನ ತಗೊಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಮನಸ್ಸಿನ ಮೇಲೆ ನಿಂತಿದೆ. ಮೈಂಡು ಎರಡು ಶಕ್ತಿ ಇದೆ ಅದಕ್ಕೆ, ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್. ನಾವು ಏನಾಗ್ಬಿಟ್ಟಿದ್ದೇವೆ, ಡಿಸ್ಟ್ರಕ್ಟಿವ್ ಶಕ್ತಿನೇ ಅಟ್ರಾಕ್ಟಿವ್ ಆಗಿದೆ ನಮ್ಗೆ. ಅದ್ರಲ್ಲಿ ಹೊರಟೋಗಿರೋದ್ರಿಂದ ನಮ್ಗೆ ಪುನಃ ಡಿಸ್ಟ್ರಕ್ಷನ್ ಅಂತ ಜನನ ಮರಣ. ಆದ್ರೆ ಕನ್ಸ್ಟ್ರಕ್ಟಿವ್ ಮಾಡ್ತಾ ಭೂಮಾ ವಿದ್ಯೆ ತರ ಕನ್ಸ್ಟ್ರಕ್ಟಿವ್ ಸ್ಟೆಪ್ಸ್ ಹಾಕೊಂಡು ಹೊರಟೋಗ್ಬಿಟ್ರೆ ಹೋಗಿ ಸೇರ್ಬಿಡ್ತೀವಿ ಒಂದೇ ನಿಮಿಷದಲ್ಲಿ ಅದೇ ಮನಸ್ಸಿಗೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಮನಸ್ಸೇ ನಿನಗೆ ಹ್ಯೂಮನ್ ಮೈಂಡ್ ಅಲ್ಲಿ ಮ್ಯಾನಿಫೆಸ್ಟ್ ಆಗಿದೆಯಲ್ಲ, ಆ ಮೈಂಡು ಜನ್ಮಜ ದುಃಖ ವಿನಾಶಕ ಲಿಂಗಂ. ಅವನೇ ಶಿವ, ಅವನೇ ಪರಮಾತ್ಮ. ಅವನು ಏನ್ ಮಾಡ್ತಾನೆ, ಈ ಲಿಂಗ ಎಲ್ಲ ದುಃಖವನ್ನು ತಿರುಗು ಜನ್ಮ ಅಂದ್ರೆ ದಟ್ ಈಸ್ ಹುಟ್ಟು ಸಾವು ಎಲ್ಲ ನಿಲ್ಲಿಸತ್ತೆ. ತತ್ ಸದಾ ಶಿವಲಿಂಗಂ. ಆದ್ರೆ ಹೇಗಿದ್ದಾನೆ ಇವನು, ಒಂದು ಚೂರು ಪೊಲ್ಯೂಟ್ ಆಗಿಲ್ಲ. ಇದು ತತ್ವ ಹೇಗಿದೆ, ಚೈತನ್ಯ ಸ್ವರೂಪ ಹೇಗಿದೆ. ಮನಸ್ಸು ಅದಕ್ಕೆ ಉಪಾಧಿಯಾಗಿ ಬಂದ್ರೂನು, ಶಿವಲಿಂಗದಲ್ಲಿ ಪರಮಾತ್ಮ ಬಂದ್ರೂನು ಶಿವಲಿಂಗ ಸೈಜ್ ಆಗ್ಬಿಟ್ಟಿದ್ದಾನ ಶಿವ. ವ್ಯಾಪಕವಾಗಿರೋ ಶಿವ ಹ್ಯಾಸ್ ಇ ಬಿಕಮ್ ಶಿವಲಿಂಗದ ಪುಟಾಣಿ ಸೈಜು. ನಮ್ಮಲ್ಲಿ ಇಷ್ಟು ಶಿವಲಿಂಗ ಇದೆ. ರೇಖಾ ಒಂದ್ಸಲಿ ನಮ್ಗೆ ಇದ್ರಲ್ಲಿ ಶಿವರ ಇದ್ದು ಕೊಟ್ಟಿದ್ದು, ಆ ಡೈಲಿ ಪೂಜೆ ಮಾಡ್ತೀವಿ. ಎಷ್ಟು ತುಂಬಾ ಒಳ್ಳೆ ಜ್ಞಾಪಿಸ್ಕೋತೀವಿ. ಹಾಗೆ ಏನಿತ್ತು, ಅಷ್ಟು ಪುಟ್ಟದಾಗ್ಬಿಟ್ಟಿದ್ದಾನೆ ಶಿವ ಇಲ್ಲ. ಅದಕ್ಕೆ ಹೇಳಿದ್ರು ಅವನು ಹೇಗಿದ್ದಾನೆ, ಸದಾ ಶಿವ, ಮಂಗಳಕರವಾಗಿದ್ದಾನೆ. ದೇವ ಮುನಿ ಪ್ರವರಾರ್ಚಿತ ಲಿಂಗಂ. ದೇವ ಮುನಿ ಪ್ರವರ ಅರ್ಚಿತ ಲಿಂಗಂ. ಇವ್ರು ಏನ್ ಮಾಡ್ತಾರೆ, ಶ್ರೇಷ್ಠರಾದ ದೇವರ್ಷಿಗಳಿಂದ, ಯಾರು ನಾರದ, ತುಂಗುರ ಅಂತ ಇದೆಲ್ಲ ಬೇಕಾದಷ್ಟು ಪಾರ್ಷದರು ಅಂತಾರೆ. ಎಲ್ಲ ದೇವತೆಗಳಿಗೆ, ಶಿವನಲ್ಲಿರೋಗೆ ಅಥವಾ ವಿಷ್ಣುವಲ್ಲಿ ಎಲ್ಲಾದ್ನು ಏನ್ ಮಾಡ್ತಾರೆ, ಅವರಿಂದ ಅರ್ಚಿಸಲ್ಪಟ್ಟಿರೋ ಲಿಂಗ ಅಂದ್ರು. ಯಾಕೆಂದ್ರೆ ಈ ಮನಸ್ಸು ಅಂತ ಸೇರಿದ್ರೆ ಶಕ್ತಿಯಿಂದ ಕೂಡ್ಕೊಂಡಾಗ, ಮನಸ್ಸೇ ಶಕ್ತಿ. ಆ ಶಕ್ತಿಯಿಂದ ಕೂಡ್ಕೊಂಡ ತಕ್ಕನೆ ಮ್ಯಾನಿಫೆಸ್ಟ್ ಆಗೋದು ಎಲ್ಲಾ ಕೆಲಸ. ನಿಮ್ಮ ಅನುಭವನೇ ನೋಡ್ಕೊಳ್ಳಿ.
ವೆನ್ ಯು ಆರ್ ಇನ್ ದ ಡೀಪ್ ಸ್ಲೀಪ್ ಏನೂ ಇಲ್ಲ, ನೋ ಆಕ್ಷನ್ಸ್. ದ ಮೊಮೆಂಟ್ ದಟ್ ಲಿಂಗ ಮನಸ್ಸು ಅನ್ನೋ ಶಕ್ತಿ ಬರುತ್ತಲ್ವಾ, ತಕ್ಷಣ ಮಂತ್ರ ಚಾಂಟ್ ಮಾಡ್ತೀರಾ ಅಲ್ವಾ, ಮಂತ್ರದ ಅರ್ಥನೆಲ್ಲ ಕಲ್ತ್ಕೋತೀರಾ, ಎವ್ರಿಥಿಂಗ್ ಯು ಕ್ಯಾನ್ ಡೂ. ಅದಕ್ಕೋಸ್ಕರ ಹೇಳ್ತಾರೆ ಇವರು ಅಷ್ಟು ಸ್ಪೆಷಲ್ ಆಗಿದೆ, ಎಲ್ಲರೂ ಅದನ್ನ ಪೂಜೆ ಮಾಡ್ತಾರೆ. ಆಮೇಲೆ ಯಾರು ಮಾಡ್ದ, ಏನ್ ಮಾಡ್ದ, ಮನ್ಮಥನನ್ನು ಸುಟ್ಟ ಹಾಕದ. ಮೈಂಡ್ ಇಸ್ ದ ಕಂಟ್ರೋಲರ್ ಆಫ್ ಆಲ್ ಯುವರ್ ಥಾಟ್ಸ್. ಚೆನ್ನಾಗಿ ನಾವು ಕಟ್ಕೊಳ್ಳಿ, ಒಡೆಯ ಅವನು. ಇವಾಗ ನಮಗೆ ಬೇಡದಿರೋ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆ ಬಂತು, ಅದನ್ನ ಏನ್ ಮಾಡ್ತಾನೆ, ಸುಟ್ಟಾಕ್ತಾನೆ. ಅದಕ್ಕೆ ಧರ್ಮಕ್ಕೆ ಅನುಕೂಲವಾದ ಕಾಮನೆ ಬಂತು, ಅದನ್ನ ಬೆಳೆಸ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕಾಮನೆ. ಯಾವುದನ್ನ ಯಾಕೆ ಯಮೇವ ಈಶವೃನುತೆ ತೇನ ಲಭ್ಯ ಅಂತು ಮಂತ್ರ. ಯಾರು ಆಸೆ ಪಡ್ತಾರೋ ಪರಮಾತ್ಮನೇ ಬೇಕು ನೋಡು, ಅದು ಡಿಸೈರ್. ಬಟ್ ಆ ಡಿಸೈರ್ ಇಟ್ ವಿಲ್ ಟೇಕ್ ಯು ಅಪ್ ಟು. ಅದಕ್ಕೋಸ್ಕರ ಏನ್ ಮಾಡಿದ್ರು ಇವರೆಲ್ಲ ಅವನನ್ನ ಆ ಮನ್ಮಥನನ್ನ ಸುಟ್ಟಾಕೋದು. ಇಲ್ಲಿ ಸಿಂಬಾಲಿಕ್. ಯಾವ ಮನ್ಮಥನನ್ನ, ಧರ್ಮಕ್ಕೆ ಅನುಕೂಲ ಇಲ್ಲದ ಕಾಮನೆ. ದಟ್ ಈಸ್ ದ ಡಿಸೈರ್ಸ್ ವಿಚ್ ವಿಲ್ ಟೇಕ್ ಯು ಅಗೇನ್ ಅಂಡ್ ಅಗೇನ್ ಫಾರ್ ರಿಬರ್ತ್. ಅದನ್ನ ಸುಟ್ಟಾಕಿದ ಅವನು ಲಿಂಗ. ಆಮೇಲೆ ರಾವಣನ ದರ್ಪ. ಈ ರಾವಣ ಎಲ್ಲಿದ್ದಾನೆ, ನಮ್ಗೆ ಕಥೆ ಎಲ್ಲ ಬಹಳ ಗೊತ್ತು. ಲಂಕೆಯಲ್ಲಿದ್ದಾನೆ, ಇದೇ ನಮಗ್ ಗೊತ್ತಿರೋದು. ಗುರುಜಿ ಹೇಳ್ತಾರೆ ಆ ರಾವಣನ ರಾಮ ಯಾವತ್ತೋ ಕೊಂದುಬಿಟ್ಟ. ಡೋಂಟ್ ವರಿ, ನಿನ್ನ ಒಳಗಿರೋ ರಾವಣನ್ನ ಯಾವಾಗ ನೀನು ಮಾಡ್ತೀಯ, ನಿನಗೆ ಲಿಂಗದ ತರ ಇಲ್ಲಿ ಮನಸ್ಸು ಶಕ್ತಿಯಿಂದ ಕೂಡ್ಕೊಂಡು ಶಿವ ಇದ್ದಾನೆ, ಅವನನ್ನ ಭಂಗ ಮಾಡು. ರಾವಣನ ಗರ್ಭವನ್ನ ಭಂಗ ಮಾಡು. ರಾವಣ ಏನು ಅಂದ್ರೆ 10 ತಲೆ ಅಂದ್ರು. 10 ತಲೆ ಇರೋಕ್ ಸಾಧ್ಯನಾ ಒಂದು ವ್ಯಕ್ತಿಗೆ? ಸಾಧ್ಯಲ್ಲ. 10 ಬೆರಳು ಇರ್ಬೋದು, 10 ತಲೆ ಇರೋಕ್ಕಾಗತ್ತಾ? ಮಲಗೋದ್ ಹೇಗೆ, ಕೂತ್ಕೊಳ್ಳೋದ್ ಹೇಗೆ? 10 ತಲೆ ಅಂದ್ರೆ ಅಹಂಕಾರಕ್ಕೆ ಪ್ರತೀಕ. ಈಗೋ 10 ಟೈಮ್ಸ್. ನಮಗೆಲ್ಲ ಇಷ್ಟು ಈಗೋ ಇದ್ರೆ ರಾವಣನಿಗೆ 10 ಟೈಮ್ಸ್ ಇತ್ತು. ಅದನ್ನ ಗರ್ವವನ್ನು ಏನ್ ಮಾಡ್ತಾನೆ, ಈ ಮನಸ್ಸು ಅನ್ನೋದು ಅದು ಯಾವುದು ಸುಸಂಸ್ಕೃತ ಮನಸ್ಸು, ಟ್ರೈನ್ಡ್. ಇದು ಸದಾಶಿವನ್. ಎಂತ ಸದಾಶಿವನಿಗೆ ಪ್ರಣಮಾಮಿ, ನಾನು ಮನಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ. ಸರ್ವ ಸುಗಂಧಿ ಸುಲೇಪಿತ ಲಿಂಗಂ, ಬುದ್ಧಿ ವಿವರ್ಧನ ಕಾರಣ ಲಿಂಗಂ, ಸಿದ್ಧ ಸುರಾಸುರ ಬಂಧಿತ ಲಿಂಗಂ, ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಇಲ್ಲಿ ಮನಸ್ಸಿಗೂ ಸುಗಂಧಕ್ಕೂ ಏನ್ ಸಂಬಂಧ ಅಂದ್ರೆ, ಮನಸ್ಸಿಗೆ ಅಧೀನವಾಗಿ ಕೊಟ್ಟು ಬಿಟ್ಟಿದ್ದಾನೆ ಪರಮಾತ್ಮ. ಮೂಗಿನ ಕೆಲಸ ಏನು, ಹಬ್ಬ ಸುಗಂಧವನ್ನು ಗ್ರಹಿಸುತ್ತೆ, ದುರ್ಗಂಧವನ್ನು ಗ್ರಹಿಸುತ್ತೆ. ಕರೆಕ್ಟ್ ತಾನೆ? ಮತ್ತೆ ಸುಗಂಧಕ್ಕೆ ಅದಕ್ಕೆ ಆಳಿಗೆ ಅಷ್ಟು ಶಕ್ತಿ ಇರುವಾಗ ಮನಸ್ಸಿಗೆ ಇನ್ನೆಷ್ಟು ಶಕ್ತಿ ಇರ್ಬೋದು. ಯಾವಾಗ ಸೂ ಸೇರುತ್ತೆ ಅಂದ್ರೆ ಡೈರೆಕ್ಷನ್ ಸರಿ ಆದ ತಕ್ಷಣ, ಇಲ್ದರೆ ದೂ ಸೇರುತ್ತೆ. ನಿಮಗೆ ಇದಕ್ ಪ್ರೂಫ್ ಎಲ್ಲಿ ಸಿಗತ್ತೆ? ಇವಾಗ ಅಂಕಲ್ ನನ್ಗೊಂದು ಮಾತು ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳ್ಕೊಟ್ರು? ABCD ವೇದಾಂತ ಹೇಳುವಾಗ ಏನ್ ಹೇಳಿದ್ರು ನೀವು ಪ್ರೂಫ್ ತೋರ್ಸು, ಪ್ರಮಾಣ ತೋರ್ಸು. ಅವ್ರೇನ್ ಮಾಡಿದ್ರು? ಭಗವದ್ಗೀತೆಯಿಂದ ಶ್ಲೋಕದಿಂದ ನಿಮ್ಗೆಲ್ಲ ಪ್ರಮಾಣ ತೋರ್ಸಿದ್ರು. ನೋಡಿ, ABCD ಆಲ್ ಬೀಯಿಂಗ್ಸ್ ಆರ್ ಕಾನ್ಶಿಯಸ್ ಡೆಫಿನೆಟ್ಲಿ ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ. ಈ ಮಂತ್ರ ಇದೆ, ಶ್ಲೋಕ ಇದೆ ಅಂತ ಹೇಳಿದ್ರು ಇಲ್ವೋ? ಅದೇ ರೀತಿ ನಮ್ಗೆ ಕಠೋಪನಿಷತ್ತಲ್ಲಿ ಹೇಳತ್ತೆ, ಸು ಸೇರಿದ್ರೆ ಸು ಅಶ್ವ, ಇಲ್ಲದ್ರೆ ದುಷ್ಟಾಶ್ವ ಅಂದ್ಬಿಡುತ್ತೆ. ಎಷ್ಟು ವ್ಯತ್ಯಾಸ ನೋಡಿ ಅಷ್ಟೇ. ಅದೇ ರೀತಿ ಇಲ್ಲಿ ಯಾವುದೇ ಒಂದು ಇದು ಸುಗಂಧಿ ಅಂತ ಹೇಳಿದ ತಕ್ಷಣ ಆಲ್ 5 ಸೆನ್ಸ್ ಆರ್ಗನ್ಸ್ ತಗೋಬೇಕು, 5 ಜ್ಞಾನೇಂದ್ರಿಯ ತಗೋಬೇಕು. ಸುದೃಷ್ಟಿ, ಸುಗಂಧಿ ಅಲ್ವಾ, ಇದು ಮಾತನ್ನು ತಗೊಂಡು ಎಲ್ಲವನ್ನೂ ಅಂದ್ರೆ ಏನಾಯ್ತು, ಒಂದು ಗುರಿಗೆ ಮಾಡ್ಕೊಂಡ್ರೆ ಅಂತ ಸುಲೇಪಿತ ಲಿಂಗ. ಬುದ್ಧಿ ವಿವರ್ಧನ ಕಾರಣ, ಬುದ್ಧಿ ಏನಾಯ್ತು? ಬೆಳವಣಿಗೆ ಆಯ್ತು. ಯಾಕೆ? ಬುದ್ಧಿ ಇಷ್ಟು ಚಿಕ್ಕದಾಗಿತ್ತು ದೊಡ್ಡದಾಗತ್ತೆ ಅಂತನ? ಇಲ್ಲ. ಬುದ್ಧಿ ಮೊದಲು ಒಂದು ಶರೀರದಲ್ಲಿ ಪರಿಚಿನ್ನವಾಗಿತ್ತು. ನಾನು ನನ್ನದು ಇಷ್ಟೇ ಇತ್ತು. ನಾನು ನನ್ನದು, ನಾನು ನನ್ನದು. ಇವಾಗ ಏನಾಗಿದೆ? ಬುದ್ಧಿ ವಿವರ್ತನ ಅಂದ್ರೆ ಏನಾಗಿದೆ? ವ್ಯಾಪಕ ಭಾವಕ್ಕೆ ಹೋಗುತ್ತೆ. ಸ್ಲೋ ಆಗಿ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಲಿ ತುಂಬಾ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಫ್ಯಾಮಿಲಿ. ಯಾಕೆ ಫ್ಯಾಮಿಲಿ ಅಂತ ಕೊಟ್ರು? ಯಾಕೆಂದ್ರೆ ನಮ್ಮ ಬುದ್ಧಿ ಮದುವೆ ಆಗೋಕ್ ಮುಂಚೆ
ಅವಳಿಗೆ ಹೇಗಿರುತ್ತೆ, ನಾನು ನಾನು ಎಲ್ಲದಕ್ಕೂ ಹೇಳ್ತಾ ಇರ್ತಾಳೆ ಮನೇಲಿ, ನನ್ಗಿದಿಷ್ಟ ಇಲ್ಲ, ನನ್ಗೆ ಅದಿಷ್ಟ ಇಲ್ಲ ಅಂತ. ಮದ್ವೆ ಆದ ಹೋದ್ಲು, ಸ್ಲೋವಾಗಿ ಏನಾಯ್ತು, ಚೇಂಜ್ ಆಗ್ತಾ ಹೋಯ್ತು, ಅಡಾಪ್ಟ್ ಮಾಡ್ಕೊಳ್ತಾ ಹೋದ್ಲು. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಜನ ಇವಾಗ ಅವಳಿಗೆ ಸಂಬಂಧಪಟ್ಟರು. ಯಾರನ್ನ ಅವ್ಳು ನೋಡೇ ಇರ್ಲಿಲ್ವೋ ಒಂದು ಹೆಣ್ಣಿಗೆ ಮಾಡೋಕ್ಕಾಗತ್ತಲ್ವಾ. ಅದೇ ಇದನ್ನೆಲ್ಲ ನಮ್ಗೆ ಏನ್ ಮಾಡ್ತಾರೆ, ತೋರಿಸ್ತಾ ಇದ್ದಾರೆ ಜೀವನದಲ್ಲಿ. ನಮ್ಮ ಬುದ್ಧಿ ಸಂಕುಚಿತ ಬುದ್ಧಿ ಒಂದು ಇದರಿಂದ ವ್ಯಾಪಕವಾಗೋದಕ್ಕೆ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಅಂತ. ಆ ಪರಮಾತ್ಮ ಏನ್ ಮಾಡ್ತಾನೆ, ಅವನು ಹೇಗೆ ಎಲ್ಲ ಕಡೆನೂ ಎಲ್ಲಾರ್ನೂ ಪ್ರೀತಿಸ್ತಾನೋ ರಾಗ ದ್ವೇಷ ಇಲ್ಲದೆ, ನಮಗೂ ಏನಾಗತ್ತೆ ಅದೇ ಮನಸ್ಸಿನಲ್ಲಿ ಸ್ಫೂರ್ತಿ. ಸಿದ್ಧ ಸುರಾಸುರ ವಂದಿತ ಲಿಂಗಂ. ದೇವ ದಾನವ ಸಿದ್ಧರು, ಸಿದ್ಧರು ಅಂದ್ರೆ ಏನು, ಅಷ್ಟಮಹಾಸಿದ್ಧಿರು. ನಮಗೆ ಅಷ್ಟಮಹಾಸಿದ್ಧಿ ಇರೋನ್ ಯಾರು ಜ್ಞಾಪಕ ಬರೋದು, ಆಂಜನೇಯ. ಆಂಜನೇಯನಿಗೆ ಏನೆಲ್ಲ ಸಿದ್ಧಿ ಇತ್ತಮ್ಮ, ಎಂಥ ಪರಮ ಹೇಗಿದ್ದ ನೋಡಿ. ಅವನಿಗೆ ಅಹಂಕಾರ ಅನ್ನೋದು ಲೇಷ ಕೂಡ ಇರ್ಲಿಲ್ಲ. ಎಷ್ಟು ಚೆನ್ನಾಗಿದ್ದ ಆಂಜನೇಯನಿಗೆ, ಎಷ್ಟು ಶಕ್ತಿ ಇತ್ತು ನೋಡ್ಕೊಳ್ಳಿ. ಆದ್ರಿಂದ ಏನಾಯ್ತು, ಇಲ್ಲಿ ದೇವ ದಾನವ ಸಿದ್ಧ ಪುರುಷರು ಹೇಳ್ಬಿಟ್ರು, ಅವರಿಂದ ವಂದಿತವಾದ ಲಿಂಗ. ತತ್ ಸದಾಶಿವಲಿಂಗಂ ಪ್ರಣಮಾಮಿ. ಅಂತಹ ಸದಾ ಒಂದು ಸ್ವಲ್ಪನೂ ಪೊಲ್ಯೂಟ್ ಆಗದೆ, ಡೈಲ್ಯೂಟ್ ಆಗದೆ, ಏನೂ ಬದಲಾವಣೆ ಆಗದೆ, ಶುದ್ಧ ಚೈತನ್ಯ ರೂಪೋಹಂ ಆತ್ಮಾರಾಮೋಘಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಘಮವ್ಯಯ. ನೋಡಿ, ಪುನಃ ಪುನಃ ಮೆಲುಕು ಹಾಕ್ತಾ ಇರ್ಬೇಕು. ಎಷ್ಟು ಸಲ ಮೆಲುಕು ಹಾಕ್ತೀವೋ ಅಷ್ಟು ನಮಗೆ ಒಳ್ಳೇದು. ನೆಕ್ಸ್ಟ್ ನೋಡಿ, ಕನಕ ಮಹಾಮಣಿ ಭೂಷಿತ ಲಿಂಗಂ ಫಣಿಪತಿ ವೇಷ್ಟಿತ ಶೋಭಿತ ಲಿಂಗಂ ದಕ್ಷಸು ಯಜ್ಞ ವಿನಾಶನ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಏನು ಆಭರಣಗಳು, ಸುವರ್ಣ ರತ್ನಾಭರಗಳು ಅದರಿಂದ ಅಲಂಕೃತವಾಗಿದೆ ನೋಡಿ. ಪರಮಾತ್ಮ ಯಾಕೆ ಇದೆಲ್ಲ ಮಾಡಿದಾನೆ, ಅಟ್ರಾಕ್ಷನ್ ಇಟ್ಟಿದ್ದಾನೆ ಅಲ್ವಾ. ಎಲ್ಲ ತುಂಬಾ ಏನಾಗತ್ತೆ, ಏಕಾಗ್ರತೆಗೆ ಇದೆಲ್ಲ ಸಹಾಯಕವಾಗಿದೆ. ನಿಮ್ಮ ಮನಸ್ಸು, ನೀವು ಗುಡಿಗೆ ಹೋದ್ರೆ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಅವಾಗ ಏನಾಯ್ತು, ನಿಮ್ಮ ಮನಸ್ಸು ಅಲ್ಲೇ ನಿಲ್ಲುತ್ತೋ ಇಲ್ಲೋ ಸ್ವಲ್ಪ ಹೊತ್ತು. ಅದೇ ರೀತಿ ಇಲ್ಲೂ ಹೇಳ್ತಾ ಇದಾರೆ. ಅದಕ್ಕೆ ಆದಷ್ಟು ಜ್ಞಾಪಕ ಇಟ್ಕೊಳ್ಳಿ, ಪ್ರೆಸೆಂಟಬಲ್ ಆಗಿರೋದನ್ನ ನಾವು ಪ್ರಾಕ್ಟೀಸ್ ಇರ್ಬೇಕು, ಅಭ್ಯಾಸ ಮಾಡ್ಕೋಬೇಕು. ಡ್ರೆಸ್ಸು ಎಷ್ಟು ಪ್ರೆಸೆಂಟಬಲ್ ಆಯ್ತು, ನಮ್ಮ ಮುಖ ಭಾವನೆ, ನಮ್ಮ ಕಣ್ಣಿನ ದೃಷ್ಟಿ, ನಮ್ಮ ಮಾತಿನದು ಎಲ್ಲ ಪ್ರೆಸೆಂಟಬಲ್. ಅಭ್ಯಾಸ ಮಾಡ್ಕೊಂಡ್ರೆ ಆಗುತ್ತೆ, ಕಷ್ಟ ಏನಿಲ್ಲ. ಎಷ್ಟೋ ಜನ ಹೇಗಿರ್ತಾರೆ ಆರಾಮ್. ನನ್ಗಂತೂ ನಿಜವಾಗ್ಲೂ ಮನ್ಸಾರ ಹೇಳ್ತೀನಿ, ರಾಜೇಶ್ವರಿ ಸುಬ್ರಾಯ್ ಶರ್ಮಾ ಅಬ್ಬಾ, ನಾನು ಎಲ್ಲಾ ಸಿಚುಯೇಷನ್ಸ್ಲೂ ಅವ್ರನ್ನ ನೋಡ್ಬಿಟ್ಟಿದ್ದೀನಿ. ಎಂತೆಂತ ಸಿಚುಯೇಷನ್ ಒಂದೇ ರೀತಿ ಇದ್ದಾರೆ, ಯಾವಾಗ್ಲೂ ಪ್ರೆಸೆಂಟಬಲ್. ಅವ್ರ ಮಾತಲ್ಲಿ ಏನು ವ್ಯತ್ಯಾಸ. ಎಂತ ಗ್ರೇಟ್ ಲೇಡಿಪಾ. ನಾನ್ ಎಷ್ಟೋ ಸಲ ತಮಾಷೆ ಮಾಡಿದ್ದೀನಿ ಗುರುಗಳೇ ನಿಮ್ಮ ಕೀರ್ತಿಗೆಲ್ಲ ಕಾರಣ ರಾಜೇಶ್ವರಿ ತಂದು ತಮಾಷೆ ಹೇಳ್ತೀನಿ. ತುಂಬಾ ನಿಜ, ಯಾಕಂದ್ರೆ ಅಷ್ಟು ಒಳ್ಳೆ ಸಪೋರ್ಟ್. ಅವರು ಅದನ್ನ ಹೇಗೆ ಸಹಜವಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಸಹಜವಾಗಿ. ತುಂಬಾ ಅದು ನಂಗೆ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಕನಕ ಮಹಾಮಣಿ ಭೂಷಿತ ಲಿಂಗಂ ಅಂದ್ರೆ ಅಲಂಕಾರದಿಂದ ಅಂದ್ರೆ ಏನು, ಪ್ರೆಸೆಂಟಬಲ್ ಆಗಿರೋದು. ಫಣಿಪತಿ ವೇಷ್ಟಿತ, ಆ ನಾಗರ ನೋಡಿ. ಸರ್ಪಗಳು ಯಾವುದಕ್ಕೆ ಗೊತ್ತಾ, ಸಿಂಬಾಲಿಕ್. ಎಲ್ಲ ದೇವರಿಗೂ ಮಾತಾಡಿದ್ರೆ ಸರ್ಪ ಇಟ್ಬಿಡ್ತಾರೆ. ಏನಿಲ್ಲ, ವಿಷಯಗಳು ಏನೋ 5 ಪರ್ಸೆಪ್ಷನ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ವಿಷಯಗಳು, ಅದಕ್ಕೆ ಸರ್ಪಕ್ಕೆ. ಯಾಕೆ ಅಂದ್ರೆ ಪಾಯ್ಸನ್ ಬಾಟ್ಲಲ್ಲಿ 10 ವರ್ಷದಿಂದ ನಿಮ್ ಮನೇಲಿದೆ, ಏನು ಮಾಡೋಲ್ಲ. ಪಾಯ್ಸನ್ ಬಾಟ್ಲಲ್ಲಿ ಇದೆ, ಏನಾಯ್ತು, ಯಾರಿಗೇನಾಯ್ತು, ಏನು ಆಗೋಲ್ಲ. ಆದ್ರೆ ವಿಷಯ ಇದಿಲ್ಲ, ಇದು ಅಬ್ಬ ಇನ್ನು ಕೇಳಿದ ತಕ್ಷಣ ಮನಸ್ಸು ಕೆಳಗೆ ಜಾರತ್ತಲ್ಲ. ಎಷ್ಟು ವಿಷಯ ತುಂಬಾ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಶಿವ ಆಗ್ಲಿ ವಿಷ್ಣು ಆಗ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ದೇ ಕ್ಯಾನ್ ಹ್ಯಾಂಡಲ್ ದೀಸ್ 5 ಪರ್ಸೆಪ್ಷನ್ಸ್ ವೆರಿ ಕಂಫರ್ಟಬಲ್. ಪರ್ಸೆಪ್ಷನ್ಸ್ ಅನ್ನ ಹ್ಯಾಂಡಲ್ ಮಾಡೋದ್ ಕಲಿಬೇಕು. ಇವನಂತೂ ಮಲಕೊಂಡೇ ಬಿಟ್ಟಿದ್ದಾನೆ, ಯಾರದು ಮಲಕೊಳ್ಳಕ್ಕಾಗತ್ತಾ ಸರ್ಪದ ಮೇಲೆ. ಅದಕ್ಕೆ ನೋಡಿ, ಅವ್ ಗಣೇಶ ಏನ್ ಮಾಡ್ದ, ಬೆಲ್ಟೇ ಬೇಡ ಅಂದ್ಬಿಟ್ಟ. ಅವ್ನು ಇದೇ ಸಾಕು ನನಗ್, ಪರವಾಗಿಲ್ಲ, ಐ ಡೋಂಟ್ ಮೈಂಡ್, ಇದು ಕಂಫರ್ಟಬಲ್ ಆಗಿದೆ.
ಅಂದ್ರೆ ಇಲ್ಲಿ ಏನರ್ಥ ಅಂದ್ರೆ ತುಂಬಾ ಅದಕ್ಕೆ ಪಣಿಪತಿ ವೇಷದ ಬುಸ್ ಬುಸ್ ಅಂತಾನೆ ಬರ್ತಾ ಇರುತ್ತೆ ಯಾವಾಗ್ಲೂ. ಅದನ್ನ ಔಟು ಹೇಗ್ ಕಂಟ್ರೋಲ್ ಮಾಡ್ತೀರಾ? ಇವಳಿಗೆ ತುಂಬಾ ಸುಲಭ. ಇವಳಿಗೆ ಶೋಭಾಯ ನೋಡಿ, ವಾಟ್ ಎವರ್ ಈಸ್ ಪತನಕ್ಕೆ ಕಾರಣನು ಅಜ್ಞಾನಿಗೆ, ಅದೇ ಬುದ್ಧಿವಂತನಿಗೆ 5 ಪರ್ಸೆಪ್ಷನ್ಸ್ ಅವನಿಗೆ ಇದು ಕೆಪಾಸಿಟಿ. ಒಬ್ಬ ಬಡ 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 ಅವನು ಅಯ್ಯವ ಏನ್ ಮಾತಾಡ್ತಾನೋ ಕೇಳೋಕ್ಕಾಗಲ್ಲ ಅಂತ, ಅದೇ ಅವನು ವೇದಾಂತ ಹೇಳಿದ ತಕ್ಷಣ ಅವಳು ಏನ್ ಖುಷಿ ಆಗ್ಬಿಡುತ್ತೆ. ಎಷ್ಟೇ ವ್ಯತ್ಯಾಸ. ಸೊ ದಕ್ಷಸು ಯಜ್ಞ ವಿನಾಶನ ಲಿಂಗಂ. ದಕ್ಷನ ಯಜ್ಞವನ್ನ ಏನ್ ಮಾಡಿದ್ರು? ಯಜ್ಞವನ್ನ ವಿನಾಶ ಅಂತಲ್ಲ, ಸುಯಜ್ಞ ಮಾಡಿಸ್ತವನು. ಅವನ ಅಹಂಕಾರದ ತಲೆ ತೆಗೆದು ಬೇರೆ ತಲೆ ಇಟ್ಟುಬಿಟ್ರು. ಓ ಭಾಗವತದ ಕಥೆ ಎಲ್ಲ ಓದ್ಬೇಕು, ಬಹಳ ಚೆನ್ನಾಗಿರುತ್ತೆ. ದಕ್ಷ ಸತಿಯ ಶಿವನಿಗೆ ಏನು ಮಾವ, ಹೆಣ್ಣು ಕೊಟ್ಟ ಮಾವ. ಏನಾಯ್ತು, ಅವನಿಗೆ ತುಂಬಾ ಗರ್ವ ಜಾಸ್ತಿ. ಆವಾಗ ಏನ್ ಮಾಡಿದ್ರು? ಆ ದಕ್ಷನ ತಲೆ ತೆಗೆದ್ರು, ಏನ್ ಬಿಟ್ರು? ಬೇರೆ ತಲೆ ಇಟ್ರು. ಅಹಂಕಾರ. ಆಮೇಲೆ ಪೂಜಿಸಲ್ಪಡ್ತಾನ. ಹಾಗೆ ಅದೇ ಇಲ್ಲಿ ಹೇಳ್ತಾರೆ, ಸುಯಜ್ಞವಾಗಿ ಮಾಡ್ಬಿಟ್ರು ಅಂತ. ಸದಾಶಿವಲಿಂಗನ ನಾನು ಪ್ರಣಮಾಮಿ, ನಮಸ್ಕಾರ ಮಾಡ್ತೀನಿ. ಕುಂಕುಮ ಚಂದನ ಲೇಪಿತ ಲಿಂಗಂ, ಪಂಕಜಹಾರ ಸುಶೋಭಿತ ಲಿಂಗಂ, ಸಂಚಿತ ಪಾಪ ವಿನಾಶನ ಲಿಂಗಂ, ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಕುಂಕುಮ ಚಂದನ ಲೇಪಿತ ಲಿಂಗಂ. ಅದು ನಮ್ಗೆ ತುಂಬಾ ಈ ಕಡೆ ಅಂತೂ ಬಹಳ ನಮಗೆ ಖುಷಿ. ಮಾತೆತ್ತಿದ್ರೆ ಅರಿಶಿನ ಕುಂಕುಮ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಎಷ್ಟು ಲಿಮಿಟ್ ಅಲ್ಲಿ ಇದ್ರೂ ಅಷ್ಟೇ ಇದ್ರೆ ಚೆನ್ನಾಗಿರುತ್ತೆ. ತುಂಬಾ ಜಾಸ್ತಿ ಆದ್ರೆ ಕಷ್ಟ. ಸ್ವಲ್ಪ ಎಷ್ಟು ಚೆನ್ನಾಗಿ. ಇಲ್ಲಿ ಅದಲ್ಲ, ಇಲ್ಲಿ ಕುಂಕುಮ ಚಂದನ ಎಲ್ಲ ಏನು ಅಂದ್ರೆ, ಒಂದು ಚಂದನ ಈಸ್ ಶೀತಲತೆ ಕೊಡೋದು, ಒಂದು ಕುಂಕುಮ ರಜೋಗುಣ ಕೊಡೋದು. ನೋಡಿ ಎಷ್ಟು ಚೆನ್ನಾಗಿದೆ ರಜೋಗುಣ. ಆಮೇಲೆ ನಿಮಗೆ ಇದು ಸತ್ವಗುಣ, ಎರಡನ್ನೂ ಏನ್ ಮಾಡ್ಬೇಕು ಅಂದ್ರೆ 3 ಗುಣಗಳನ್ನು ಇಲ್ಲಿ ತಗೋಬೇಕು ನೀವು. ಇದೆಲ್ಲ ಕುಂಕುಮ ಚಂದನ, ಏನು ಇನ್ನೊಂದು ಬಿಳಿಯಾಗಿ ಹೇಳ್ತಾರೆ ಕನ್ನಡ, ತಮಿಳೆಲ್ಲ ನಾವು ತಿರುಮಣ್ಣ ಅಂತೀವಿ. ವಿಭೂತಿ ಸರಿ, ವಿಭೂತಿನೂ ಸರಿ. ಇನ್ನೊಂದು ಅದಕ್ಕೇನ್ ಹೇಳ್ತಾರೆ, ವೈಟ್ ಆಗಿ ಇಟ್ಕೊಳ್ತಾರ ನಾಮದ, ಕೆಂಪು ಮಧ್ಯ, ಗೋಪಿ 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 ಚಂದನ, ಗೋಪಿ. ಇದೆಲ್ಲ ಏನ್ ಗೊತ್ತಾ, ಗುಣಗಳಿಗೆ ಸಂಬಂಧಪಟ್ಟಿರೋದು. 3 ಗುಣಗಳನ್ನ ಏನ್ ಮಾಡಿದ್ರು, ಆ 3 ಗುಣಗಳು ಅಷ್ಟೇ. ಅದೆಲ್ಲ ಬರೀ ಶಕ್ತಿ ಸ್ವರೂಪ. ಕನ್ಸ್ಟ್ರಕ್ಟಿವ್ ಆಗಿ ಕರೆಕ್ಟ್ ಮಾಡ್ಕೋಬೇಕು, ಡಿಸ್ಟ್ರಕ್ಟಿವ್ ಆಗಿ ಮಾಡ್ಕೊಂಡು ಯೂಸ್ ಮಾಡ್ಬಾರ್ದು. ಅದನ್ನ ಇಲ್ಲಿ ಹೇಳ್ತಾರೆ, ಕುಂಕುಮ ಚಂದನ ಲೇಪಿತ ಲಿಂಗಂ. ಆ ಶಿವ ಹೇಗಿದ್ದಾನೆ, ಎಲ್ಲ ಶಕ್ತಿಯನ್ನು ಎಷ್ಟು ಚೆನ್ನಾಗಿ ತನ್ನ ನದಿದಲ್ಲಿ ಇಟ್ಕೊಂಡಿದ್ದಾನೆ. ಪಂಕಜಹಾರ ಸುಶೋಭಿತ ಲಿಂಗಂ. ಪಂಕಜ ಅಂದ್ರೆ ಕಮಲ. ಕಮಲದಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ, ಯಾವ ನೀರು ಅದಕ್ಕೆ ಆಹಾರನ ಆಗಿದ್ಯೋ, ನೀರೇ ಇಲ್ಲದೆ ಇರೋಕ್ಕೆ ಆಗೋಲ್ವೋ, ಬಟ್ ಇಷ್ಟಾದ್ರೂ ಅಂಟ್ಕೊಳ್ಳೋದಿಲ್ಲ. ನೋಡಿದ್ರ, ನಮಗೂ ಅದನ್ನೇ ಹೇಳ್ತಿದ್ದಾರೆ. ಚೆನ್ನಾಗಿ ಗೊತ್ತಿರ್ಬೇಕು, ನಮ್ಮ ಮನಸ್ಸಿನಲ್ಲಿ ನಿಶ್ಚಯ ಆಗಿರ್ಬೇಕು. ಯಾರು ನಾವೆಲ್ಲ ಇಲ್ಲಿ ಗೆಸ್ಟ್ ಆಗಿ ಬಂದಿರೋರು. ನಮ್ಮ ಮನೆ ಅಲ್ಲಿದೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ. ನಮ್ಮ ಮನೆಗೆ ನಾವು ವಾಪಸ್ ಹೋಗ್ಬೇಕು, ಕಾಯ್ತಾ ಇದ್ದಾರೆ, ನಮ್ಮ ಮಾಲೀಕ ಕಾಯ್ತಾ ಇದ್ದಾನೆ. ಸೊ ವೆಲ್ಕಮ್ ಮಾಡೋಕೆ ನಮ್ಗೆ. ಹಾಗೆ ಏನಾಯ್ತು, ಇಲ್ಲಿಗೆ ಬಂದಿರೋದ್ರಿಂದ ಅವ್ರು ಹೇಳ್ತಿದ್ದಾರೆ ವಾಪಸ್ಸು ಹೋಗ್ಬೇಕು ಅಂತ. ಇದು ಪಂಕಜಹಾರ, ಅಸಂಗ ಅನ್ನೋದು ಯಾವುದಕ್ಕೂ ಅಟ್ಯಾಚ್ ಆಗದೆ ಸೇರ್ಕೊಂಡ್ಬಿಡ್ದೆ ಇರುವಂತ ಕೆಪಾಸಿಟಿ ಇರೋದು ಅಂತಹ ಲಿಂಗವನ್ನು. ಇದೆಲ್ಲ ಪರಮಾತ್ಮ ಏನ್ ಮಾಡ್ತಾನೆ, ಅವನಲ್ಲಿ ಸಹಜ ಗುಣಗಳು, ಶಿವನಲ್ಲಿ ಸಹಜವಾಗಿರೋದನ್ನ ನಮಗೆ ಲಿಂಗ ರೂಪದಲ್ಲಿ ವರ್ಷಿಪ್ ಮಾಡಿದಾಗ ನಮ್ಗದೆಲ್ಲ ಸಿದ್ಧಿಯಾಗಿ ಬರುತ್ತೆ. ಯೇಸುದಾಸಿಗೆ ಎಷ್ಟು ಜನ ಹೇಳಿರೋದನ್ನ ಕೇಳಿದೀನಿ ಗೊತ್ತಾ. ಅವನು ಹೋದ ಜನ್ಮದಲ್ಲಿ ಖಂಡಿತ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿರ್ಬೇಕು. ಏನು ವಾಯ್ಸು, ಎಂತ ವಾಯ್ಸು ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರೆ ಹೇಗೆ ಕೇಳ್ಬೋದು ನೋಡಿ. ಇದೆಲ್ಲ ಏನಾಗುತ್ತೆ ನಮಗೆ ಅರ್ಥ ಕೊಡುತ್ತೆ. ಪಂಕಜಹಾರ ಸುಶೋಭಿತ, ಕಮಲ ಪುಷ್ಪದ ಹಾರವನ್ನು ಧರಿಸಿದಾನೆ ಅಂದ್ರೆ ಅವನು ಅಸಂಗವಾಗಿದ್ದಾನೆ. ಅವನು ಪೊಲ್ಯೂಟು ಆಗಲ್ಲ, ಡೈಲ್ಯೂಟು ಆಗೋಲ್ಲ, ಪೊಲ್ಯೂಟು ಆಗೋಲ್ಲ, ಎರಡೂ ಆಗೋದಿಲ್ಲ. ಸಂಚಿತ ಪಾಪ ವಿನಾಶನ ಲಿಂಗಂ. ಕೋಟಿ ಕೋಟಿ ಜನ್ಮಗಳಿಂದ. ಅದಕ್ಕೆ ಬೆಸ್ಟ್ ಉದಾಹರಣೆ ಏನ್ ಕೊಡ್ತಾರೆ, ಒಂದು ಕೇವ್ ಇದೆ. ಕೇವಲ್ಲಿ ಕತ್ತಲು ಯಾವ ಯುಗಗಳಿಂದ ಇದೆ ಅಂತ ಹೇಳ್ಬೋದು ಬೇಕಾದ್ರೆ.
ಆದ್ರೆ ಒಂದು ದೀಪ ಹಚ್ಚಿದ ತಕ್ಷಣ ಅಷ್ಟೇ. ಅವ್ರಿಗೆ ಎಷ್ಟು ಸೆಕೆಂಡ್ ಬೇಕು? ಸಂಚಿತ ಪಾಪ ಮೂಟೆ ಮೂಟೆ ಇರ್ಲಿ, ಏನಾಗುತ್ತೆ? ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ಸಮುದ್ರದ ಕಡೆ ನಿಂತ್ಕೊಂಡು ಅಳ್ತಾ ಇದ್ದಾನ ಒಬ್ಬ. ಅವನ ಹತ್ರ ತುಂಬಾ ಸಾಧಾರಣ ಬೋಟು, ಚಿಕ್ಕ ಬೋಟು, ಜಾಸ್ತಿ ಹುಟ್ಟಾಕೋ ಇದು ಸರಿಯಾಗಿಲ್ಲ ಪಾಪ. ಅಯ್ಯೋ, ಇದನ್ನಿಟ್ಟುಕೊಂಡು ನಾನು ಹೇಗೆ ತಾನೇ ದಾಟ್ಲಿ ಅಂತ ಅಳ್ತಾ ಇದ್ದಾನೆ. ಆವಾಗ ಸದ್ಗುರು ಅವನಿಗೆ ಬಂದ. ಅವನ್ ಹೇಳ್ತಾನೆ, ಯೋಚನೆ ಮಾಡ್ಬೇಡ, ನೋಡು ಕಣ್ಣು ಮುಚ್ಕೊಂಡು ನಾ ಹೇಳ್ಕೊಟ್ಟ ನಾಮ ಹೇಳು, 12 ನಾಮ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಶ್ರದ್ಧೆಯಿಂದ ಹೇಳು. ಅವಾಗ ತಿರುಗಿಸ್ತಾ ಇರ್ತಾನೆ ಅವನನ್ನ ಹೀಗೆ. ಸೊ ಯಾಕಂದ್ರೆ ನಮಸ್ಕಾರ ಎಲ್ಲಾ ಕಡೆ ಇಡು ದೇವರಿಗೆ. ಆಮೇಲೆ ಇವಾಗ ಕಣ್ಬಿಡು ಅಂತಾನೆ. ನೋಡಿದ್ರೆ ಇಲ್ವೇ ಇಲ್ಲ, ಸಮುದ್ರ ಹಿಂದೆ ಇದೆ, ದಾಟ ಬಿಟ್ಟಿದ್ದಾನೆ. ಅಪ್ಪ, ಎಷ್ಟು ಸುಲಭವಾಗಿ ದಾಟಾಯ್ತು, ಏನೂ ಕಷ್ಟನೇ ಆಗ್ಲಿಲ್ಲ. ಅಷ್ಟೇ, ಇಲ್ಲೂ ಅಷ್ಟೇ. ಸಂಚಿತ ಪಾಪ ಸಮುದ್ರ ತರ ಇದೆ. ಏನು ಅದಕ್ಕೆ ನಾನು ಸಾಕ್ಷಿ, ದ್ರಷ್ಟರು ಅಂದ ತಕ್ಷಣ ಈ ಕಡೆ ತಿರುಗದಾಯ್ತು. ಎಲ್ಲಿವರೆಗೂ ಅದನ್ನ ನೋಡ್ತಾ ಇರ್ತೀನೋ, ಅಯ್ಯೋ ನನಗೆ ಇಷ್ಟೊಂದು ಸಂಸ್ಕಾರ ಇದೆ, ಇದನ್ನ ಯಾವಾಗ ತೆಗೆದಾಕೋದು, ಎಲ್ಲ ಯಾವಾಗ ತೆಗೆದಾಕೋದು? ಅದನ್ನೆಲ್ಲ ಅದಕ್ಕೆ ಯಾರು ಹೇಳಿದ್ರಂತೆ, ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಟೊಮೆಟೊ ಚೀಪು, ಆಲೂಗೆಡ್ಡೆ ಚೀಪು ಅಂತ. ಆವಾಗ ಆ ವ್ಯಕ್ತಿ ಹೆಂಡತಿನ ಕೇಳಿದ್ರಂತೆ, ಯಾವಾಗ ನಾ ಮನೆಗ್ ಬರೋದು? ಯಾಕೆ ಅಂದಂತೆ, ಎಲ್ಲಾನು ಚೀಪ್ತಾ ಕೂತಿದ್ರೆ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಟೊಮೆಟೊ ಇರುತ್ತೆ, ಎಷ್ಟು ಆಲೂಗೆಡ್ಡೆ, ನಾ ಎಲ್ಲಾ ಚೀಪ್ತಾ ಇದ್ರೆ ಯಾವಾಗ ಮನೆಗ್ ಬರೋದು? ಚೀಪ್ ಅಂದ್ರೆ 2 ಅರ್ಥ ಆಯ್ತು ನೋಡಿ. ಒಟ್ಟಿಲ್ಲಿ ನಮಗೂ ಹಾಗೆ ಅನ್ಸುತ್ತೆ, ಇಷ್ಟೊಂದು ಸಂಸ್ಕಾರ ಇದೆಯಾ, ಇದನ್ ಯಾವಾಗ ಸಂಚಿತ ಪಾಪ ಇಲ್ಲ, ಒಂದೇ ಸೆಕೆಂಡ್ ಹೀಗೆ ತಿರುಗಿಸ್ಬಿಟ್ಬಿಡ್ತಾನೆ ಅಷ್ಟೇ. ಅದನ್ನೇ ತುಂಬಾ ಚೆನ್ನಾಗಿ ಇಲ್ಲಿ ಏನ್ ಮಾಡ್ತಾನೆ, ಸಂಚಿತ ಪಾಪ ವಿನಾಶಕ ಲಿಂಗಂ ಅಂತ ಸದಾಶಿವಲಿಂಗವನ್ನು ನಾನು ಪ್ರಣಮಾಮಿ, ನಮಸ್ಕಾರ ಮಾಡ್ತೀನಿ. ದೇವ ಗಣಾರ್ಚಿತ ಸೇವಿತ ಲಿಂಗಂ ಭಾವೈರ್ ಭಕ್ತಿಭಿರೇವಚ ಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಇಲ್ಲಿ ಭಕ್ತಿ ಭಾವನೆ ಎನ್ನುವುದು ತುಂಬಾ ಮುಖ್ಯ, ತುಂಬಾ ಮುಖ್ಯ. ಗುರುಜಿ ಯಾವಾಗ್ಲೂ ಎಕ್ಸಾಂಪಲ್ ಕೊಡ್ತಿದ್ರು. ನೀವು ಫೋನು ಡಯಲ್ ಮಾಡೋವಾಗ್ಲಾಗ್ಲಿ ಅಥವಾ ರಿಸೀವ್ ಮಾಡೋವಾಗ್ಲಿ, ನಿಮ್ಮ ಹಲೋ ಅಂತ ಹೇಳೋದ್ರಲ್ಲೇ ಏನಾಗತ್ತೆ, ಭಾವನೆ ಗೊತ್ತಾಗುತ್ತೆ. ಎಷ್ಟು ಸಲ ಜ್ಞಾಪಕ ಬರುತ್ತೋ, ಏನಾಗತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಫೋನ್ ಹಲೋ ಅಂತೀವಿ. ಅಬ್ಬ, ಅವ್ರು ಕೇಳೋರು ಬೆಡ್ಸ್ಕೊಂಡು ಓಡೋಗ್ಬಿಡ್ಬೇಕು. ಯಾಕೆ ಆಗತ್ತೆ, ನಮಗೆ ಬಹಳ ಕಷ್ಟ, ನಮ್ಗೆ ಇಷ್ಟ ಇಲ್ದಿರೋವಾಗ. ಇನ್ನೇ ಇವ್ರು ಹೇಳ್ತಾರೆ, ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬಾ ಮುಖ್ಯ. ನನ್ಗೆ ನಿನ್ನೆ ಭಾಗವತದಲ್ಲಿ ಓದ್ಬಿಟ್ಟು ಬಹಳ ಇಷ್ಟ ಆಗ್ಬಿಟ್ಟು. ಅವ್ರು ಹೇಳಿದ್ರು, ನೀನು ದೇವನ ಪೂಜೆ ಮಾಡುವಾಗ ನಿನಗೆ ಯಾರಿಷ್ಟನೋ ಅವ್ರನ್ನ ಮಾಡು, ಶಿವ ಪಾರ್ವತಿಯನ್ನಾದ್ರೂ ಮಾಡು, ಲಕ್ಷ್ಮೀ ವಿಷ್ಣುನಾದ್ರೂ ಮಾಡು, ಸರಸ್ವತಿ ಬ್ರಹ್ಮನಾದ್ರೂ ಮಾಡು. ಒಂದು ಮಾತ್ರ ತಿಳಿದುಕೋ, ತಾಯಿ ಯಾರು? ಶರೀರವೇ ತಾಯಿ, ಶರೀರದಲ್ಲಿರುವ ಪ್ರಜ್ಞೆನೇ ಶಿವ, ಪಾರ್ವತಿನೇ ಶರೀರ, ಪ್ರಜ್ಞೆನೇ ಶಿವ, ಅಥವಾ ಲಕ್ಷ್ಮೀನೇ ಶರೀರ, ವಿಷ್ಣುವೇ ಪ್ರಜ್ಞೆ, ಆಮೇಲೆ ಸರಸ್ವತಿನೇ ಶರೀರ, ಬ್ರಹ್ಮನೇ ಪ್ರಜ್ಞೆ. ನನಗ್ ಬಹಳ ಇಷ್ಟ ಆಗೋದು. ಯಾವುದನ್ನೇ ಇಲ್ಲ ಅಂತ ಹೇಳೋಕ್ಕಾಗತ್ತಾಗ ಪ್ರಪಂಚದಲ್ಲಿ? ವೆನ್ ಯು ಸೇ ನಾಮರೂಪ ಇಟ್ ಸೆಲ್ಫ್ ಇಸ್ ತಾಯಿ ಅಂದ್ಬಿಟ್ರೆ, ತಂದೆ ಏನದು ಪ್ರಜ್ಞೆ ಇದ್ರೆ ಹೋಲ್ ವರ್ಲ್ಡ್ ಇಸ್ ತಾಯಿ ತಂದೆ. ಅದಕ್ಕೆ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಹೇಳ್ಬಿಟ್ರು ನೋಡಿ, ಎಷ್ಟು ಚೆನ್ನಾಗಿ. ನೋಡಿ, ಅವ್ರಿಗೆಲ್ಲ ನಮ್ಗೆ ಎಷ್ಟು ದಿವಸ ಆಗತ್ತೆ ಅರ್ಥ ಆಗೋದಕ್ಕೆ. ಎಷ್ಟು ಸುಂದರವಾಗಿ ಐಡಿಯಾ ಕೊಟ್ಟಿದ್ದಾರೆ. ಸೊ ಇವಾಗ ಹೇಳ್ತಾರೆ, ಅಲ್ಲಿ ಭಾವನೆ ನಮ್ಗೆ ತುಂಬಾ ಮುಖ್ಯ. ಭಕ್ತಿ ಭಾವನೆಗಿಂತ ದೇವ ಗಣಾರ್ಚಿತ ಸೇವಿತ ಲಿಂಗಂ,
ಎಷ್ಟು ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು, ಇಂದ್ರ, ಆಮೇಲೆ ಪ್ರಜಾಪತಿ, ಪ್ರತಿ ಒಬ್ಬರು ಸೇವನೆ ಪೂಜೆ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರ್ದು ರಿಮೋಟ್ ಯಾರ ಕೈಲಿದೆ?